ಇನ್ನು ನಿಮ್ಮ ಮತ್ತು ಅನುಶ್ರೀ ಅವ್ರ ತುಂಟಾಟ ಎಲ್ರಿಗೂ ಮಸ್ತಿ ಕೊಡುತ್ತೆ, ಖುಷಿ ಕೊಡುತ್ತೆ. ಸೊ ಅದು ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಸರ್, ಅಥವಾ ಹೆಂಗೆ ಅದು ಆ ಟೈಮಲ್ಲಿ ಇರಿಟೇಟ್ ಆಗ್ತೀರಾ ಅಥವಾ ಎಂಜಾಯ್ ಮಾಡ್ತೀರಾ? ಮನೆಯಲ್ಲಿ ಹೇಗೆ ವೈಫ್ ಏನಾದ್ರು ಕ್ಲಾಸ್ ತಗೊಳ್ತಾರಾ ಹೇಗೆ ಅಂತ ಹೇಳಿ? ಮೇಡಮ್ ಇದು ನನಗೆ ಝೀಯರ್ ಸರಿಗಮಪ ನಾನು ಹೋದಾಗ ನನಗೇನೂ ಗೊತ್ತಿಲ್ಲ ಆ್ಯಕ್ಚುಲಿ. ನನಗೆ ವಿಜಯ್ ಪ್ರಕಾಶ್ ಸರ್ ಹೇಳಿದ್ರು ಆ್ಯಂಡ್ ಹೋದೆ. ನನಗೆ ಈ ವರ್ಲ್ಡೇ ಗೊತ್ತಿಲ್ಲ. ಆಮೇಲೆ ಯಾರೋ ನನ್ನ ಏನೋ ಕೌಂಟ್ರ್ ಕೊಡ್ತಾರೆ, ನನಗೇನೂ ಗೊತ್ತಿಲ್ಲ. ಸುಮ್ಮನೆ ಹೋದರು. ಅನುಶ್ರೀ ಅವ್ರಿಗೆ ಮಾತಾಡ್ತಾ ಸ್ವಲ್ಪ ನಿಮ್ಮ ಕಾಲು ಎಳಿತಾರೆ ಸರ್ ಅಂತಂದರು. ನನ್ನ ಕಾಲು ಎಳಿತಾರೆ, ಏನಕ್ಕೆ ನನ್ನ ಕಾಲು ಎಳಿತಾರೆ ಅಂತ. ಸುಮ್ಮನೆ ಒಂದು ಫನ್ ಇರುತ್ತೆ ಸರ್, ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ಅಂತಂದರು. ನನಗೆ ಅಷ್ಟೇ ನನಗೆ ಗೊತ್ತಿರೋದು. ಅದಾದಮೇಲೆ ಅವ್ರು ಏನು ಕೇಳಿದ್ರು, ನಾನೇನು ಆನ್ಸರ್ ಮಾಡಿದೆ, ಅದು ಯಾಕೆ ಇಷ್ಟು ವೈರಲ್ ಆಯಿತು, ಇವಾಗಲೂ ಅದರೊಳಗಡೆ ಜನ ಏನು ಇಷ್ಟಪಡ್ತವ್ರೆ ಆ ಮ್ಯಾಟ್ರೇ ನಂಗೆ. ಯಾಕಂದರೆ ನಾನು ಅನುಶ್ರೀ ಅವ್ರನ್ನ ಶೂಟಿಂಗ್ ದಿನ ಒಂದಿನ ಇಬ್ಬರು ಚೆನ್ನಾಗಿ ಮಾತಾಡ್ತೀವಿ, ಅಲ್ಲೇನೋ ತಮಾಷೆ ಎಲ್ಲ ಆಗುತ್ತೆ. ಅದಾದಮೇಲೆ ಎಷ್ಟೊಂದು ಸತಿ ನಾವು ಬಾಯ್ ಅಂತಲೂ ಹೇಳಿರಲ್ಲ. ಅದಾದಮೇಲೆ ನೆಕ್ಸ್ಟ್ ಶೂಟಿಂಗೇ ಸಿಕ್ಕಿರೋದು ಅಥವಾ ಎಲ್ಲಾದರೂ ಇದೇ ಸಿಕ್ಕಿರೋದು. ಬಟ್ ಅಲ್ಲಿದ್ದಾಗ ಅದೇನೋ ಒಂದು ನಮ್ಮದು ಅವ್ರದ್ದು ಜನಕ್ಕೆ ಅಷ್ಟು ಇಷ್ಟ ಆಗೋ ಥರ ಒಂದು ಏನೋ ಅದೇನು ನಡೆದು ಏನು ಹೇಳ್ತಾರೆ ಅದು ಕೆಮಿಸ್ಟ್ರಿ. ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಎಲ್ಲೇ ಹೋದ್ರೂ ನನಗೆ ಎಲ್ಲರೂ ಅಬೌವ್ 40 ಯಾರ್ಯಾರು ತಾಯಿದಿರಿದ್ದಾರೆ ಅವ್ರು ಎಲ್ಲರೂ ಎಲ್ಲಿ ಸರ್ ಅನುಶ್ರೀ ಅವ್ರು ಬಂದಿಲ್ವಾ ಅಂತಾರೆ. ಆ್ಯಂಡ್ ದೇ ಆಲ್ ಲವ್ ಮೀ ಲೈಕ್ ದೇರ್ ಓನ್ ಫ್ಯಾಮಿಲಿ. ಅದೆಲ್ಲ ಸರಿಗಮಪ ವೇದಿಕೆಯಲ್ಲಿ ನಡೆದಿರೋ ಮ್ಯಾಜಿಕ್ಕು. ನಾನು ಅದಕ್ಕೆ ಅದೇನಂತ ತಿಳ್ಕೊಳಕ್ಕೆ ಹೋಗಲ್ಲ. ಏನಕ್ಕೆ ಆಮೇಲೆ ನಾನೇನೋ ತಿಳ್ಕೊಂಡು ಅದಕ್ಕೆ ನಾನು ಹಿಂಗೆ ಆನ್ಸರ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಿ ಅದೆಲ್ಲ ಆಗೋ ಬದಲು ನನಗೇನು ಅವ್ರು ಏನು ಕೇಳ್ತಾರೆ ಆ ಮೊಮೆಂಟ್ ನನಗೇನು ಅನಿಸುತ್ತೆ ಅದು ಹೇಳ್ಕೊಂಡು ಹೋಗ್ತೀನಿ. ಆಮೇಲೆ ನಾನು ಹೆಂಡ್ತಿ ಸೀರಿಯಸ್ ಆಗಿ ತೊಗೊಂಡಾಗ ಗೊತ್ತಾಗ್ತೇನೆ ಇದೇನು ಸೀರಿಯಸ್ ಆಗಿ ತೊಗೊಳ್ಳೋ ವಿಷಯನ ಇದು, ಹೌದಾ ಅಂದರೆ ಅವ್ರು ಹೇಳ್ತಾರೆ ನನಗೆ, ನಿಮ್ಗೇನು ರೀ ನಾವು ನೋಡ್ಬೇಕಾದ್ರೆ ನಮಗೂ ಅನಿಸುತ್ತೆ ಅಂತ. ಹೌದಾ ಅಂತ ನಾನು ಏನಕ್ಕೆ ಅನಿಸುತ್ತೆ ಅಂತ ಕೇಳಿ, ಏನಕ್ಕೆ ಅನಿಸುತ್ತೆ ಅಂದರೆ ನೀವು ಹಂಗೆಲ್ಲ ಮಾಡ್ತೀರ, ಏನು ಆಡ್ತೆ ಅಂಥದ್ದು ಏನು ಮಾಡ್ತಾ ಇಲ್ವಲ್ಲ ಅಂತ ನಾನು. ಬಟ್ ಅದನ್ನು ತಿಳ್ಕೊಳ್ದೇ ಇದ್ದರೆ ಒಳ್ಳೆಯದು. ತುಂಬ ತಿಳ್ಕೊಳಕ್ಕೆ ದಟ್ ಈಸ್ ವೆರಿ ಪ್ಯೂರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.